सकलान्वित शुभ चरण गजवदना गजवदना सदृश किरण सदृश किरण चंदनांग चर्चित सुमनोहर चंदनांग चर्चित सुमनोहर मंदहास महिमा बुद्धि चंदनांग चर्चित सुमनोहर मंदहास महिमा बुद्धि शुभकरा त्रैलोक्य सुमोहना वाराणस्य वरदायक सन्नुत नारदादि मुनिवादित पदयुगा गजवदना ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಭಕ್ತಿಯೋಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುದಾಸನ ವಾಣಿಯರ ಪಾದಾಂಬುಜೆಗೆ ಪೊಡ ಮಡುತ್ತ ವರ್ಣಿಪಿನಿ ಕಥಾಮೃತ
ನಡೆವರು ಸಹಿತ ಸಹಿತ ನಡೆದರು ಸೂಟಿಯಿಂದ ಇತ್ತ ಬಿಲಮುಖದ ಪೊರವಟ್ಟು ನಡೆಯುತ್ತದೆ. ಅದಕ್ಕೆ ಪಾಂಡವರಾದ ನಾವೇ ಸಾಕ್ಷಿ. ಅಜ್ಜ ಭೀಷ್ಮಾಚಾರ್ಯರಿಂದ ದೊರಪದ ರಾಷ್ಟ್ರದಿಂದ ಆಜ್ಞೆಯಾಯಿತು. ಪಾಂಡವರಾದ ನಾವು ವರ್ಣಾವತಕ್ಕೆ ತೆರಳಬೇಕೆಂದು. ಅಂತೆಯೇ ಬಂದರೆ ಕೌರವಾದಿಗಳ ತಂತ್ರ ಬೇರೆನೇ ಇತ್ತು. ಅರಗಿನಲದಲ್ಲಿದ್ದ ನಮ್ಮನ್ನು ಸುಡುವ ತಂತ್ರ ಇದೆ ಎಂಬುದು ನಮ್ಮ ಹಿತೈಷಿಯಾದ ವಿದುರ ಮಹರ್ಷಿಯಿಂದ ತಿಳಿದು ಅವರ ಪೂರ್ವ ಸಿದ್ಧತೆಯಿಂದ ಬಿಲದ್ವಾರದಿಂದ ಹೊರ ಬಂದೆವು. ಅರಗಿನಲಕ್ಕೆ ನಾವೇ ಬೆಂಕಿ ಕೊಟ್ಟು ಸುರಂಗದಾರಿಯಿಂದ ಹೊರ ಬಂದೆವು. ಈ ಮಧ್ಯರಾತ್ರಿಯ ಸಮಯ ಬೆಳಗಾಗುವ ಮೊದಲು ಈ ಊರನ್ನು ಬಿಟ್ಟು ದೂರ ಸಾಗಬೇಕಾಗಿದೆ. ನಡೆಯೋಣವೇ? ಕತ್ತಲೆಯೊಳಗೆ ತಡವರಿಸಿ ಕಾಲೊಡಿದರಿವ ಕತ್ತಲೆಯೊಳಗೆ ತಡವರಿಸಿ ಕಾಲೊಡಿದರಿವ ಕವಿದಿದೆ. ತಡವರಿಸಿಕೊಂಡು ಬಂದು ಕಾಡಿನ ಕಲ್ಲು ಮುಳ್ಳುಗಳು ಕಾಲಿಗೆ ಚುಚ್ಚಿ ರಕ್ತ ಬರಿಸುವ ಕಾರಣ ದಾರಿಯೇ ರಕ್ತಮಯವಾಗಲೂಬಹುದು. ಇನ್ನು ಮುಂದೆ ನಡೆಯಲು ನನ್ನಿಂದ ಸಾಧ್ಯವಿಲ್ಲ ಅಮ್ಮ. ಉರಿಯ ಮನೆಯಲ್ಲಿ ಸಾಯಲಿ ತದಮನು ತಂದು ಉರಿಯ ಮನೆಯಲ್ಲಿ ಸಾಯಲಿ ತದಮ್ಮನು ತಂದು ಕೊರಳ ಕೊಯ್ದನು ಭೀಮ ಕೊರಳ ಕೊಯ್ದನು ಭೀಮನಿಂದಳ ಕುಂತಿ ಕೊರಳ ಕೊಯ್ದನು ಭೀಮ. ಪರಮಾತ್ಮ ಹೆಣ್ಣು ಹುಟ್ಟಿದ ಮೇಲೆ ಎದ್ದವರಿಗೆ ಒಡಲುರಿ. ಆ ಹೆಣ್ಣು ಬೆಳೆದು ದೊಡ್ಡವಳಾಗಿ ಮತ್ತೊಬ್ಬರ ಮನೆಯ ಬೆಳಕಾಗಿ ಹೋದಾಗ ಸಂತೋಷವಾಗಿದ್ದರೆ ಸರಿ, ಇಲ್ಲದಿದ್ದರೆ ನನ್ನಂತೆ ಒಡಲುರಿ. ಬೆಂಕಿಯ ಮನೆಯಲ್ಲಿ ಸಾಯುತ್ತಿದ್ದರೆ ಕಷ್ಟ ದಿನ ಕಳೆದಂತೆ. ನಮಗೆ ಬರಬೇಕಾದ ಸಾವು ಈ ಭೀಮನಿಂದ ತಪ್ಪಿತು. ಈ ಭೀಮ ನಮ್ಮ ಕೊರಳನ್ನು ಕೊಯ್ದನಲ್ಲ. ಅರಸ ಹಿಡಿಯಲಿ ದಾನವರು ತಿನ್ನಲಿ ಅರಸ ಹಿಡಿಯಲಿ ದಾನವರು ತಿನ್ನಲಿ ಮುಂದಡಿಯ ಇರಿಸಲಾರಿವೋ ಎಂದರ ಮಾದ್ರಿಸುತ್ತರು.
ನನ್ನಿಂದ ನಡೆಯಲು ಸಾಧ್ಯವಿಲ್ಲ. ಸುಯೋಧನನಾಗಲಿ ಬೇರಾವ ಶತ್ರುವೇ ಆಗಲಿ ಹಿಡಿಯಲಿ ಬಡಿಯಲಿ ನನ್ನಿಂದ ನಡೆಯಲು ಸಾಧ್ಯವಿಲ್ಲ. ಈ ಕಾರ್ಗತ್ತಲೆಯಲ್ಲಿ ಗಂಧಾರಣ್ಯದಲ್ಲಿ ನಮ್ಮನ್ನು ಈಗಲೂ ಇನ್ನೆರೆ ಕ್ಷಣದಲ್ಲೂ ಕ್ರೂರ ಪ್ರಾಣಿಗಳು ಅಥವಾ ರಾಕ್ಷಸರು ತಿಂದು ತೇಗುತ್ತಾರೆ ಎಂಬುವ ಭಯವಾಗುತ್ತಿದೆ. ಅಮ್ಮ, ಅಣ್ಣಂದಿರೆ, ಏನು ಮಾಡಲಿ ನಾವು? ಸಾಕು 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 ಹೆಣ್ಣು ಹೆಕ್ಕಳು ಸಾಕು. ಅಮ್ಮ, ಸಾಕು, ನಿಮ್ಮ ಅಳಲು ಸಾಕು. ಅಣ್ಣ ಹಾಗೂ ತಮ್ಮಂದಿರೆ, ನಿಮ್ಮ ಕಣ್ಣೀರು ಒರೆಸಿಕೊಳ್ಳಿ. ನಿಮಗೆ ಮಾರ್ಗಾಯಾಸ ತಿಳಿಯದಂತೆ ಸುರಕ್ಷಿತ ಸ್ಥಳಕ್ಕೆ ನಾನು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಿದ್ರೆ ಹಜತ್ರಗಳನ್ನು ಗಣಿಸಲಿ. ನಿದ್ರೆ ಹಜತ್ರಗಳನ್ನು ಗಣಿಸದೆ ಕ್ಷುದ್ರ ವನಜರ ಭಯವ ತಿಳಿಸದಿ ಅನ್ನ ಸನ್ನಿಪ ನಡೆದ ನೊಂದಿ ಬುದ್ಧಿಯಿಂದ. ಐದು ಮಂದಿಯು ತೂಕಡಿಸುತ್ತಿದ್ದೀರಲ್ಲ, ಒಳಿತಾಯ್ತು. ನಿದ್ರೆ, ಹಸಿವು, ಬಾಯಾರಿಕೆ ಇವೆಲ್ಲ ದೈಹಿಕ ಬಾಧೆಗಳು. ಅದನ್ನು ಗಣಿಸದೆ ಒಂದೇ ಯೋಚನೆಯಿಂದ ರಾತ್ರಿಂಚರಾದ ಕ್ರೂರ ಮೃಗಗಳಾಗಲಿ ರಾಕ್ಷಸರಾಗಲಿ ನನಗೆ ನಗಣ್ಯ. ಐವರನ್ನು ಹೆಗಲಲ್ಲಿ ಹೊತ್ತುಕೊಂಡು ಪ್ರಯಾಣ ಮುಂದುವರೆಸುತ್ತೇನೆ. ಅಕಟ ಅಕಟ ಐದು ಮಂದಿಯನ್ನು ಹೆಗಲಲ್ಲಿ ತಲೆಯಲ್ಲಿ ಹೊತ್ತುಕೊಂಡು ಬಹುದೂರ ಬಂದೆ. ಮಧ್ಯರಾತ್ರಿಯ ಸಮಯ. ನಿದ್ರೆಯಲ್ಲಿರುವ ಇವರನ್ನು ಈ ಮರದ ಬುಡದಲ್ಲಿ ತರಗೆಲೆಯನ್ನು ಹಾಸಿ ಮಲಗಿಸಿದ್ದೇನೆ. ಇವರಿಗೆ ಯಾವುದೇ ಪ್ರಾಣಿಗಳಿಂದಾಗಲಿ ಕ್ರೂರ ಮೃಗಗಳಿಂದಾಗಲಿ ತೊಂದರೆ ಆಗದಂತೆ ಕಾವಲಿರುತ್ತೇನೆ. ಅವನಿ ಬಾಲಗೆ ಲಾಲಿಸಿ ಬರೀ ಪವನತನ ಸಂಭವದು ಸಲೆ ತನ್ನವರನುರಿ ಸುಯ್ದನದಲ್ಲಿ ಕಾದಿರ್ಪ ವೀಳೆಯಲಿ
ಇರುವಂತಹ ಸಣ್ಣ ಹಿಡಿಂಬಾವನಕ್ಕೆ ಯಾರೆಂದು ಕೇಳಿದ್ದೆ? ಹಿಡಿಂಬಾಸುರನೆಂದು ಕೇಳಿದ್ದೆ. ಹಾಗೆಂದು ಕೊಳ್ಳಬಹುದು. ಬಂದಂಥ ಕಾರ್ಯಕಾರಣ ಹಳೆ ಕವಿದೆ ಏನಿದಚ್ಚರಿ ನರರ ಮೈಗಾಳಿನ ಸಿಗಗೆಯ ವಿಶಾಲವಾದ ಈ ಪ್ರದೇಶಕ್ಕೆ ಹಿಡಿಂಬಾವನ ಎಂದು ಹೆಸರು. ಇಲ್ಲಿ ನನ್ನದೇ ಪಾರುಪತ್ಯ. ಗಣಗಪ್ಪಳು ತಂಗಿ ಇದ್ದಾಳೆ, ಹಿಡಿಂಬೆ ಎಂಬುದಾಗಿ ಆಕೆ ಹೆಸರು. ಈ ಅಣ್ಣನಲ್ಲಿ ಆಕೆಗೆ ಬಹಳ ಭಕ್ತಿ ಗೌರವ. ಸರಿ, ನಾನು ಹಾಗೆ ಅವಳನ್ನು ಮಗಳೆಂಬ ಮಮತೆಯಿಂದ ಕಾಪಾಡುತ್ತಾ ಬಂದಿದ್ದೇನೆ. ನಾವೀ ಕಾಡಿನಲ್ಲಿ ವಾಸಿಸುವ ಕಾರಣ ಯಾವ ನರಪಿಲ್ಲಗಳು ಸಹ ಈ ಕಾಡಿಗೆ ತಲೆ ಹಾಕುವುದಿಲ್ಲ. ಅದೇನು ನರರ ಮೈವಾಸನೆ ಮೂಗಿಗೆ ಬಡಿಯುತ್ತಿದೆಯಲ್ಲ, ಬಲರೇ ಮಜರೇ ಬಾಪುರೇ. ಹಲವು ದಿನ ದಾರಭ್ಯ ಶುದ್ಧ ಬಹುದೆಂದು ಬಾರಣೆಯು ದೊರಕಿದರೆ ಬಲು ಪುಣ್ಯ ಬಲವಾಗದಿಹುದಿ. ನರರ ರಕ್ತ ಮಾಂಸ ತಿನ್ನದೆ ಎಷ್ಟೋ ತಿಂಗಳಾಯ್ತು. ಹಲ್ಲುಗಳು ತುಕ್ಕು ಹಿಡಿದು ಬಿಟ್ಟಿದೆ. ಈಗ ಬಂತು ಕಾಲ ರಕ್ತ ಮಾಂಸದ ಔತಣಗಳಿಂದ ಹೊಟ್ಟೆ ಬಾಯಿ ಶುದ್ಧಿ ಮಾಡಿಕೊಳ್ಳುತ್ತೇನೆ. ಆದರೆ ಈ ಸಂತಸದಲ್ಲಿ ತಂಗಿಯು ಭಾಗಿಯಾದರೆ ಹೇಗೆ? ತಂಗಿ ಹಿಡಿಂಬಾದೇವಿ ಬಾರಮ್ಮ ಈ ಕಡೆಗೆ ಬಾ.
ನನ್ನನ್ನು ಕರೆದೇಳಣ್ಣ. ಅಪ್ಪಣೆ ಆಗಲಿ. ತರಲಿ ಬಾ ತಂಗಿ ಬಾರಿ ಬಾರಿ ತಂಗಿ. ಒರಕೆ ಮಾತಿರಬೇಕು ಆರಾದರೂ. ಈ ಕಡೆಗೆ ನಿನ್ನ ಮುದ್ದಾದ ಸ್ವರ ಕೇಳಿ ಸ್ವರ ಕೇಳಿ ಪರಮಾನಂದವಾಯಿತು. ವಾ 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 ವಾ. ಈ ದಿನ ನಮಗೆ ಸುದಿನವಮ್ಮ. ಕೆಲವು ದಿನವಾಯಿತು ನರರ ಮೈವಾಸನೆ ಮೂಗಿಗೆ ತಾಗದೆ. ಆದರೆ ಇಂದು ವಿಶೇಷವಾದ ಮನುಜರು ನಮ್ಮ ಕಾಡಿಗೆ ಆಗಮಿಸಿದ್ದಾರೆ. ಆರೋಗಣೆಯ ಬಯಕೆ ಹೆಚ್ಚಾಗಿದೆಯಮ್ಮ. ತಂಗಿ, ನಿನಗೇನಾದರೆ ಸುಳಿ ಸಿಕ್ಕಿದರೆ ತಿಳಿಸಮ್ಮ. ಎನ್ನಲೆಂದ ನಾಗಿರುವುದು ನಿನ್ನ ಮೂಲನ ಗಾಪರಿಯ ಬರುವುದು ಮಧುತರ ಸುಗಂಧವೆಂದು ಪೇಳಕ್ಕೆ ದನುತ ಮಗಳು ಸಿದ್ಧ ನಂದು. ಇದೇ ಸಿವಿಸುದ್ದಿ ಅಣ್ಣ. ಹೌದು ಅಲ್ಲ, ಸವಿಸುದ್ದಿ. ಮನುಜರ ಆಗಮನ ನಮ್ಮ ಕಾಡಿಗಾಗಿರಬಹುದು. ನಿನ್ನಂತೆ ಮಾನವನ ಶರೀರದ ಪರಿಮಳ ತಾಗುತ್ತಿದೆ ಅಣ್ಣ. ಮಾಂಸದೊಳಗೆ ಲವಲವಿಕೆಯು ಹೆಚ್ಚಾಗುತ್ತಿದೆ ಅಣ್ಣ. ನಿಲ್ಲದಡಿಗೆಯ ಮಾಡಿನಿ ಕೇಳುತ್ತ ಖುಲ್ಲೆ ನಲಿದೆಂದಳುಡನಿ. ಹಿಡಿಂಬೆ ಅಣ್ಣ, ಮನುಷ್ಯರು ಎಲ್ಲಿದ್ದಾರೆ, ಹೇಗಿದ್ದಾರೆ ಹುಡುಕುತ್ತಾ ತೆರಳಿ. ಯಾರೇ ಆಗಿರಲಿ ಅವರನ್ನು ಹುಡುಕಿತ ಅಂದು ಅವರನ್ನು ಕೊಂದು ವಿಧದ ಅಡಿಗೆಯನ್ನು ಮಾಡಿ ನನಗೆ ಬೇಕಾದಷ್ಟು ಬಡಿಸಿ ನಿನಗೆ ತೃಪ್ತಿಯಾಗುವವರೆಗೂ ತಿಂದು ತೇಗಮ್ಮ. ಈಗ ಬೇಗ ನಡೆದು ಬೇಗ ನಡೆದು ಔತಣವ ಬಾಗಿಸುವೆ ಬಸಪರಾಗಿ. ಅಣ್ಣಯ್ಯ, ತಡಬೇಕೆ? ನಿನ್ನ ಆದ್ಯತೆ ತೆರಳಿ ಕಾಡಿಗೆ ಬಂದಿರುವರ ಮಾನವರನ್ನು ಹಿಡಿದು ಬಾಗಿದು ಮಾಂಸದೊಳಗೆ ಮಾಡಿ ನಿನಗೆಂದು ಔತಣವನ್ನು ತೋರಿಸ್ತೇನೆ. ನೀನು ಬಾಯಿ ತೊಳೆದು ಹಾಯಾಗಿ ಕಾದಿರು. ಬರುತ್ತೇನೆ. ಹೋಗಿ ಬಾ ತಂಗಿ.
ತಸೂದರದಲ್ಲಿ ಮರದಡಿಯಲ್ಲಿ 5-6 ಜನ ಮಲಗಿ ನಿಂತಿದೆ. ಇವರನ್ನು ಈಗಲೇ ಹೊತ್ತುಕೊಂಡೋಗಿ ಬಾಕಿ ಸಿಕ್ಕಿದ್ದು ಪಾಕ ಮಾಡುತ್ತೇನೆ, ಮತ್ತೆ ನಾ ಅಣ್ಣನಿಗೆ ಬಾಡಿಸುತ್ತೇನೆ, ಮತ್ತೆ ನಾವು ಉಂಡು ತೇಗುತ್ತೇನೆ. ಎನ್ನುತ್ತ ಮುಂದಡಿ ಹಿಡಿತಾನು, ಎನ್ನುತ್ತ ಮುಂದಡಿ ಹಿಡಿತಾನು. ಕಡಲನು ಪವವಿದ ಭೀಮನು ಕೊಳ್ಳಿದುದನು ಕಂಡೆನು. ಭೀಮನು ಕೊಳ್ಳಿದುದನು ಕಂಡೆನು. ನಾಲ್ಕು ಹೆಜ್ಜೆ ಮುಂದೆ ಬಂದೆ ಅಂತ 5 ಮಂದಿ ಮಾತ್ರ ಮಲಗಿದ್ದಾನಲ್ಲ. ಎಂತ ರೂಪವಂತ ಎಂಟೆದೆಯ ಬಂಟನಾದರು ಅದೋ ರಾತ್ರಿ ಈ ಕಾಡಿನಲ್ಲಿ ಸಮಯ ಭಯ ಪಡಬೇಕು. ಆದರೆ ಈತ ಅಂಜದೆ ಅಳುಕದೆ ಕೂತಿದ್ದಾನಲ್ಲ. ಮನ್ಮಥ, ಜಯಂತ, ವಸಂತ ಇವರೆಲ್ಲ ಬಹಳ ರೂಪರಂತೆ. ಇವರಲ್ಲಿ ಯಾರು ಒಬ್ಬನಿರಬಹುದೇ? ನನ್ನ ಮನಸ್ಸನ್ನೇ ಸೂರಗೊಂಡನಲ್ಲ. ಇವನನ್ನು ಗಂಡನಾಗಿ ಪಡುವ ಹೆಣ್ಣು ಜನ್ಮ ವ್ಯರ್ಥ. ಆದರೆ ಉಬ್ಬಿದಾತನದೆಗೆ ಕೊಬ್ಬಿದ ದೇವನು ಮತವೇತ್ರ ತೋಳುಗಳಿಂದ ಅಮದರ್ಪಿ ವಿಧ ವಿಧದ ಸುಖ ಕೊಟ್ಟು ನಾನು ಪಟ್ಟು ಆನಂದಿಸಿರೋದೇ ಬದುಕೇ ಸುಖವಿಲ್ಲ. ಈಗ ನನ್ನ ಹಸಿವೇ ದೂರವಾಯ್ತು, ಆಸೆ ಅತಿ ಆಯ್ತು. ಆದರೆ ಏನೇನ ಆಸೆ ತ, ಆದರೆ ನನ್ನ ರೂಪ ಹೇಗಿದೆ? ಘೋರ ರೂಪಿಂದಲಾನು, ಘೋರ ರೂಪಿಂದಲಾನು ಪೋದರ ಮೆಚ್ಚಾರಿ ರೀತಿಯಿಂದವನು ಪೆರೆದಾದುರೆ ದಿವ್ಯಾಕಾರವನ ಶೃಂಗಾರದಿ ಪೋಗಿ ವಿಚಾರಿಸದಿಪ್ಪನೇ. ನನ್ನ ರೂಪವಂತೂ ಘೋರ, ಸ್ವರವಂತೂ ಕರ್ಕಶ, ನಡೆಯಂತೂ ವಿಕಾರ. ಅದನ್ನೆಲ್ಲ ಪುರುಷ ಸಿಂಹ ನೋಡಿದರೆ ಒಪ್ಪ್ಯನು, ಮಡದಿ ಎಂದು ಅಪ್ಪ್ಯನು ಇಲ್ಲವೇ ಇಲ್ಲ. ಹಾಗಾದರೆ ನಾನು ಸುಂದರ ತರುಣಿಯಾಗಿ ಬಂದರೆ ನನ್ನನ್ನು ಬಳಿಗೆ ಕರೆದು ಮಾತಾಡು. ಆದ್ದರಿಂದ ನಾನು ಸುಂದರ ಚೆಲುವೆಯಾದ ಯುವತಿಯಾಗಿ ಬಂದರೆ ನಾನು
ಅವನಿಗೆ ಕಾಣಿಸ್ತಾರೆ ಬಹಳ ಸಂತೋಷ ದೆಸೆಯೊಳಿ ನಿಂಬೆನು ಈ ಸುಂದರವಾದ ರೂಪವನ್ನು ಪಡೆದುಕೊಂಡೆ. ಇದು ಮತ್ಯಾರಿಂದಲೂ ಸಾಧ್ಯವಿಲ್ಲ, ನಮ್ಮಿಂದ ಮಾತ್ರ ಸಾಧ್ಯ. ಯಾಕಂದರೆ ನಾವು ಅಣೆಮಾದಿ ಅಷ್ಟಸಿದ್ಧಿಗಳನ್ನು ಕರಗತ ಮಾಡಿಕೊಂಡವರು. ಸೌಂದರ್ಯ ಅಂದರೆ ಹೀಗೆ ನೋಡಿ, ಮೊದಲು ವಿಶ್ವ ಸುಂದರಿಯಾಗಿ ಕಾಣಿಸಿಕೊಂಡು ಆಮೇಲೆ ಸೊಬಗಿನ ಐಶ್ವರ್ಯಲಾಗಿ ಕಾಣಿಸಿಕೊಂಡೆ. ನಮ್ಮ ಸಿದ್ಧತೆ ಅದೇ ನೋಡಿ. ಮುಡಿಗೆ ನವಿಲು ಮುಡಿಗೆ ನವಿಲು ಗೊಡಗಿ ಕೋಗಿಲೆ ಕೋಗಿಲೆ ಮುಡಿಗೆ ನವಿಲು ಗೊಡಗಿ ನವಿಲು ನವಿಲು ಗೊಡಗಿ ಕೋಗಿಲೆ ಕೋಗಿಲೆ ಕೋಗಿಲೆ
ಕೆಡದೆ ಬದಸೋದದು ಮುಡಿಗೆ ಮೇವಿನು ಗೊಡಗೆ ಕೋಗಿಲಿ ಕೋಗಿಲಿ ಬಂದೆನೋ ಸ್ವರಕ್ಕೆ ಕೋಗಿಲೆ, ನಡಿಗೆಗೆ ಹಂಸಗಳು, ಭ್ರಮರ ನಾಚಬೇಕು. ಹೀಗೆ ಲಾಸ್ಯವಾಡುತ್ತಾ ಮುಂದೆ ನಡೆಯುತ್ತೇನೆ. ಯಾರೊಬ್ಬರು ಮಾತನಾಡಿಸುವುದಿಲ್ಲ, ತಲೆಯಂತೂ ಮೊದಲೇ ಎತ್ತುವುದಿಲ್ಲ. ಇನ್ನು ನಾನೇ ಮಾತನಾಡಿಸುತ್ತೇನೆ. ಆರು ನೀನಿಲೆ ವೀರ ಮಾರಸಮ ಗಂಭೀರ ಮಾರಸಮ ಗಂಭೀರ ಧೀರ ನಿನಗೆ ಮನಸೂರೆಯದಾದಿನು, ಧೀರ ನಿನಗೆ ಮನಸೂರೆಯದಾದಿನು, ಕಾರಣವರಿತು ವಿಚಾರಿಸಬೀಹುದು. ಆರು ನೀನೆಲೆ ವೀರ ಮಾರಸಮ ಗಂಭೀರ ಈ ರಾತ್ರಿ ಹೊತ್ತಿನಲ್ಲಿ ಕಾಡಿನ ಮಧ್ಯೆ ಸುಂದರಿಯೊಬ್ಬಳು ಬಂದಿರುವುದು ಪರಮಾಶ್ಚರ್ಯ. ಯಾರು ನೀನು? ಹಾಗೆ ಕೇಳಿ, ನೀವು ಮಾತಾಡಿದಲ್ಲ, ಮುತ್ತುಗಳ ರಾಶಿಯೇ ಬಿದ್ದದು, ವ್ಯಾಮೋಹದಿಂದ ಭೂಮಿಗೆ ಬಿದ್ದದು. ನಾನು ಬೇಕಲ್ವಾ? ನೀನಲ್ಲ, ನಿನ್ನ ಪರಿಚಯ ಬೇಕು. ಹಾಗೆ ಕೇಳಿ, ಎಲ್ಲವನ್ನು ಮುಚ್ಚುಮರೆಯದಂತೆ ಹೇಳುತ್ತೇನೆ. ಈ ಕಾಡಿಗೆ ಹಿಡಿಂಬಾವನ ಎಂಬ ಹೆಸರು. ಹಿಡಿಂಬಾಸುರನೇ ಇಲ್ಲಿಯ ರಾಜ. ಅವನ ಒಬ್ಬಳೇ ತಂಗಿ ಹಿಡಿಂಬಾದೇವಿ. ಆ ರಾಕ್ಷಸರ ಸುದ್ದಿಗೆ ಮಣ್ಣು ಹಾಕಲಿ. ಅದನ್ನು ನೀನ್ಯಾರೆಂದು ಹೇಳು. ಆ ಕಡೆಗೆ ಮಣ್ಣು ಹಾಕಿರಾಯರೆ, ಆದರೆ ಈ ಕಡೆಗೆ ಕಣ್ಣು ಹಾಕಿ. ಏ ಬಿಣ್ಣಾನಗಿಸಿ, ಮೆಲ್ಲಗೆ ಮಾತಾಡು, ಮಿತವಾಗಿ ಮಾತಾಡು. ಇಲ್ಲಿ ಮಲಗಿದವರ ನಿದ್ರಾಭಂಗವಾದಿತ್ತು. ನಡೆಯಲ್ಲಿಂದ. ನಾನು ಸೋತು ಬಂದವಳು. ನಿಮ್ಮಲ್ಲಿ ಪ್ರಣಯ ಭಿಕ್ಷೆಯನ್ನು ಬೇಡುವೆನು. ದೇಹಿ ಎಂದ ನನಗೆ ನಾಸ್ತಿ ಎಂದರೆ ನಿಮ್ಮ ಪುರುಷತ್ವಕ್ಕೆ ಏನು ಬೆಲೆ ಬಂದಿತ್ತು? ಎಲ್ಲ ರಾಕ್ಷಸ ಕನ್ಯೆ ಖಾದಿಯಳು ಭೀಮನು ಭೀಮನು ಖಾದಿಯಳು ಭೀಮನು ಬೆಂದನು ಕೂಡ ಧನದ ಕಲ್ಲಿಗೆ ನೀನು ಮನ ಬಂದ ತೆರೆದ ಬೇಳುವೆ ನಿನ್ನ ನೀಕ್ಷಣಗೊಳ್ಳುವೆ ನನ್ನನ್ನು. ಎಲ್ಲ ರಾಕ್ಷಸ ಕನ್ಯೆ, ಸಾಕು ಮಾಡು ನಿನ್ನ ವಿಲಾಸ ಚೇಷ್ಟೆಯನ್ನು. ಮನ ಬಂದಂತೆ ಮಾತಾಡುವ ನಿನ್ನನ್ನು ಈ ಕ್ಷಣದಲ್ಲೇ ಕೊಂದು ಮುಗಿಸುತ್ತೇನೆ. ಹಾಗಲ್ಲ ರಾಜ, ನಮಗಿಬ್ಬರಿಗೂ ಖಾಲಿ ಜಾಗ ಎಲ್ಲಿದೆ ಎಂದು ನೀವೇ ನೋಡಿ. ನಾನೇ ಅಲ್ಲವೇ ಹಿಡಿಂಬಾಸುರನ ತಂಗಿ ಹಿಡಿಂಬಾದೇವಿ ಎಂದರೆ. ನಿನ್ನ ರೂಪ ದೇಹದಾಡ್ಯತೆನ್ನೆಲ್ಲ ನೋಡಿ ಮನಸೋತು ಬಂದಿದ್ದೇನೆ.
ಆಮೇಲೆ ನಾವು ಆ ಕಡೆ ಲತಾ ಮಂಟಪದಲ್ಲಿ ಹಾಯಾಗಿ ಕಳೆಯೋಣ. ಬನ್ನಿ ಹೇಳಿ ಹೋಗೋಣ. ಅಷ್ಟು ಮುಂದೆ ಹೋಗಬೇಡ. ಪುರುಷತ್ವ ಇರುವುದು ಪೌರುಷದಲ್ಲಿ. ಅದನ್ನು ತೋರಿಸುವುದಕ್ಕೆ ಕಾಲ, ದೇಶ, ಪಾತ್ರ ನೋಡಿಕೊಳ್ಳಬೇಕು. ರಾಕ್ಷಸ ಸ್ತ್ರೀಯರು ಇಂತಹ ಬುದ್ಧಿಯಲ್ಲಿ ಬಹಳ ತೀಕ್ಷ್ಣ ಎಂದು ನನಗೆ ಗೊತ್ತು. ನನ್ನ ಮುಂದೆ ಇನ್ನು ಆಟ ನಡೆಯುವುದು. ನಡೆಯಲಿಲ್ಲ. ನೀವು ಕೊಂದರು ಹೋಗಲಾರೆ ತಮ್ಮಯ್ಯ. ಅಣ್ಣ ಬಂದು ಬಿಟ್ಟರೆ ನಮಗೂ ನಿಮಗೂ ಇಲ್ಲಿ ಮಲಗಿದವರಿಗೂ ಕಷ್ಟ ಆದಿತು. ಅದಕ್ಕಿಂತ ಮೊದಲೇ ನಾವು ಕೈ ಕೈ ಹಿಡಿದು ತೈ ತೈ ಎಂದು ಕುಣಿಯೋಣ. ಬನ್ನಿ ಹೇಳಿ ಹೋಗೋಣ. ಏನು ಮಾಡುತ್ತಿರುವೆ? ಇಲ್ಲಿರುವವರನ್ನು ಹಿಡಿದುತ್ತಾರೆಂದರೆ ಇವರೊಂದಿಗೆ ಚಕ್ಕಂದವಾಡುತ್ತಿದ್ದೆ. ಜಲದ್ರೋಹಿಯೇ, ವಂಚಕಿಯಾದ ನಿನ್ನ ತಲೆಯನ್ನು ಕಡಿದು ಆಮೇಲೆ ನಿನ್ನೊಂದಿಗೆ ಲಲ್ಲೆ ಆಡುತ್ತಿದ್ದ ಇವನನ್ನು ಬಡಿಯುತ್ತೇನೆ. ಕೊನೆಗೆ ಅಲ್ಲಿ ಮಲಗಿರುವವರನ್ನು ಅಲ್ಲಿಗೆ ಹಲ್ಲು ತಗದಂತೆ ನುಗ್ಗುತ್ತೇನೆ. ಇಲ್ಲಿ ಮಲಗಿದವರ ನಿದ್ರಾಭಂಗವಾದೀತು. ಕೂಗೆಯಂತೆ ಕೂಗುತ್ತಿರುವ ನಿನಗೆ ನನ್ನ ಕೈ ರುಚಿ ತೋರಿಸುತ್ತೇನೆ. ವಸ್ತುವಾಗಿರೋ ಹುಲುಮಾನವ, ಏನು ಹಲುಬುತ್ತೀಯ? ಕೈ ರುಚಿ ತೋರಿಸುವೆನು. ನಿನ್ನ ಕೊರಳನ್ನು ಹಿಸುಕಿ ರಕ್ತ ಮಾಂಸವನ್ನು ಕುಡಿಯುತ್ತೇನೆ. ಮರದ ಹತಿಯ ವಂಚಿಸುತ್ತ ಭೀಮ ರಕ್ತ ಮಾಂಸಗಳನ್ನು ನರಿನಾಯಿಗಳೇ ಉಣಬಡಿಸುತ್ತೇನೆ. ಕಂಡರು ತಲೆಗುತ್ತಿ ಬೆತ್ತಿಗ ದೈತ್ಯ ನೋಡಲ ಮತ್ತೆ ಚೋದ್ಯವನಾತು ಧರ್ಮಜಾತಿಗಳು ಪೈಯುದ್ಧ ಭೀಮನುಳು ಸಿರಿದರು.
ಗೊತ್ತಿದೆ. ಸತ್ತು ಬಿದ್ದವನೊಬ್ಬ ರಾಕ್ಷಸನೇ, ಅವನನ್ನು ನೀನೇ ಕೊಂದಿರಬೇಕು. ಯಾಕಪ್ಪ ಮೊದಲು ನಮ್ಮನ್ನು ಎಚ್ಚರಿಸಲಿಲ್ಲ? ಅಣ್ಣ, ನನ್ನನ್ನಾದ್ರೂ ಕರೆಬಹುದಿತ್ತಲ್ಲ. ಒಂದು ವೇಳೆ ಆ ರಾಕ್ಷಸ ಹಲ್ಲೆ ಮಾಡುವಾಗ ಅವನ ಕಡೆಯವರಾದರೂ ನಿನಗನ್ಯಾಯ ಮಾಡುತ್ತಿದ್ದರೆ, ತಿಳಿಸುವವರಿದ್ದರೆ ಕಷ್ಟವೋ ಇಷ್ಟವೋ ಜೊತೆಯಲ್ಲಿ ಅನುಭವಿಸಬೇಕಾದ ಅಣ್ಣ ತಮ್ಮಂದಿರಲ್ಲವೇ ನಾವು? ನಮ್ಮನ್ನು ಹೊತ್ತು ತಂದು ಆಯಾಸಗೊಂಡಿದ್ದು ಸಾಲದೆ ಈ ರಾಕ್ಷಸನ ವಧೆಗೆ ಶ್ರಮಪಟ್ಟ ನೀನು ನಮ್ಮ ಪಾಲಿನ ರಕ್ಷಕನೇ ಸರಿ. ಭೀಮಣ್ಣ, ನಿನಗೆ ತಮ್ಮನಾಗಿ ಹುಟ್ಟಿದ ನಾನು ಭಾಗ್ಯವಂತನಣ್ಣ, ಭಾಗ್ಯವಂತ. ಅಣ್ಣ, ಅಮ್ಮ, ನೀವು ಹೇಳುವುದೆಲ್ಲ ಸರಿ. ಇದೊಂದು ಸಣ್ಣ ಕೆಲಸವೆಂದು ನಿಮ್ಮನ್ನು ಎಬ್ಬಿಸಲಿಲ್ಲ. ಬಳಲಿ ನಿದ್ರಿಸಿರುವ ನಿಮ್ಮನ್ನು ಕಂಡು ನನಗೆ ದುಃಖವಾಯಿತಮ್ಮ. ಅಷ್ಟೊತ್ತಿಗೆ ಈ ಪೀಡೆಯೊಂದು ಬಂದು ಅರಚಿತು. ಮುಷ್ಟಿ ಬಿಗಿದು ಒಂದು ಕೊಟ್ಟೆ, ಅಲ್ಲೇ ಸತ್ತು ಬಿದ್ದಿತು. ಇನ್ನು ಮುಂದೆ ನಿಮ್ಮಲ್ಲಿ ಹೇಳದೆ ಕೇಳದೆ ಯಾವ ತಪ್ಪು ಮಾಡುವುದಿಲ್ಲಮ್ಮ. ಬಳಿಕ ಹಿಡಿಯುವ ಬೇಗೆಗೆ ಕುಂತಿಗೆ ಧರ್ಮರಾಯಗೆ ಕಲಿಪಾಚರಿಗೆ ತಾನಿರವ ತಿಳುಗೆಲು ಹಿಡಿಂಬಾಸುರನ ತಂಗಿ. ಆ ಅಣ್ಣನನ್ನು ಇವರು ಕೊಂದು ಬಿಟ್ಟಿದ್ದಾರೆ. ಇನ್ನು ನನಗೆ ಗತಿಯಿಲ್ಲ. ಇನ್ನು ನನ್ನ ಪತಿ ಇವರೇ ಆಗಬೇಕು. ನೀವಾದರೂ ಹೇಳಿ ಅತ್ತೆಮ್ಮ. ಸರಿ ಮಗ, ಆ ಹೆಣ್ಣು ಹೇಳುವುದು ನಿಜ. ಅಣ್ಣನನ್ನು ಕಳೆದುಕೊಂಡ ಅವಳಿಗೆ ಯಾರಿದ್ದಾರೆ? ತಮ್ಮ, ಹೆಣ್ಣಿನ ಕಣ್ಣಿನ ಕುಲನಾಶಕ್ಕೆ ಕಾರಣವಾಗಬಹುದು. ಆದ್ದರಿಂದ ಅವಳ ಕೈ ಬಿಡಬೇಡ. ಅಮ್ಮ, ಅಣ್ಣ, ಅವಳ ಮೊಸಲ ಕಣ್ಣೀರಿಗೆ ನೀವು ಮರುಳಾಗಬೇಡಿ. ದೇಹದ ಹಸಿವು ತೀರಿದಾಗ ಹೊಟ್ಟೆ ಹಸಿವಿಗಾಗಿ ನಮ್ಮನ್ನು ತಿಂದಳು. ಶಿವನಾನೆ, ತಮ್ಮಯ್ಯ, ನಾನು ಇನ್ನು ಮುಂದೆ ಮನುಷ್ಯರನ್ನು ತಿನ್ನುವುದಿಲ್ಲ. ಇನ್ನು ನನ್ನ ಕೈ ಬಿಟ್ಟರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಆ ಸಭೆಯ ಕಲ್ಲಿಗೆ ಪರಾಶರಿ ಮೌನೀಂದ್ರನೋ ಪಾದಾಶುಗನೋದನಗೆಂದ ಈ ಸುವಾಕ್ಯವ ಅಸುರ ಕಂಡಿಕೆ ಕೂಡಿಲೇಸಬಹುದು ಮುಂದೆ ಕಾರ್ಯಶೇಷವಿರ್ಪುದ ಧರ್ಮದಲ್ಲೇ ಸಂಘಟಿಸಿತು ಲೇಸಬಹುದು. ಬೇಡ ಬೇಡ, ಆತ್ಮಹತ್ಯೆ ಮಹಾಪಾಪ. ವೇದವ್ಯಾಸರಿಗೆ ಪ್ರಣಾಮಗಳು. ಗೆದ್ದೇನಿ. ಕುಂತಿದೇವಿಗೂ ಪಾಂಡವರಿಗೂ ಶುಭವಾಗಲಿ. ಪಾಂಡವರೇ, ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ಮಾತು ಸತ್ಯ. ಸುರಕನ್ನಿಕೆಯಾಗಿದ್ದ ಈಕೆ ಋಷಿ ಶಾಪದಿಂದ ರಕ್ಕಸಿಯಾಗಿ ಹುಟ್ಟಿದ್ದಾರೆ. ವಾಯುದೇವನ ಸಾಂಗತ್ಯ ಅನುಗ್ರಹದಿಂದ ಶಾಪಿಮೋಚನೆ ಎಂದು ಋಷಿಯ ಮಾತು. ವಾಯುವಿನ ಅಂಶವೇ ಭೀಮನಾದ್ದರಿಂದ ಇವರನ್ನು ವಹಿಸಬೇಕಾದುದು ಧರ್ಮ. ಇದರಿಂದ ಯುದ್ಧಕ್ಕೆ ಲಾಭವೂ ಇದೆ. ಏನು ಸ್ವಾಮಿ? ಬರಲಿರುವ ಮಹಾಭಾರತ ಯುದ್ಧದಲ್ಲಿ ನಿಮ್ಮ ಪರವಾಗಿ ಒಂದು ದಿನ ರಾತ್ರಿ ಯುದ್ಧವನ್ನು ಮಾಡಿ ನಿಮಗೆ ಜಯವನ್ನು ಒದಗಿಸಲು ಇವರಲ್ಲಿ ಹುಟ್ಟುವ ಮಗನಿಂದ ಮಾತ್ರ ಸಾಧ್ಯ. ಆದ್ದರಿಂದ ಹಿಡಿಂಬಾದೇವಿಯನ್ನು ಭೀಮಸೇನ ಮದುವೆ ಆಗಲೇಬೇಕು. ಇದು ನನ್ನ ಶುಭಾಶಯ. ಶುಭಶ್ಯ ಶ್ರೀಗ್ರಂ ಕಲ್ಯಾಣಮಸ್ತು, ಕಲ್ಯಾಣಮಸ್ತು. ನಾನಿನ್ನು ಬಕರಿಕಾಶ್ರಮಕ್ಕೆ ತೆರಳುತ್ತೇನೆ. ಜಯ 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 ಜಯ. ಶೋಕದ
ಶೋಕವ ಬಾಯಿಂದ ಬೀಳ್ದು ಬಲಗಣಿನವ್ವ ಈ ಪುರವ ಬಾಹ್ಯದ ಗಿರಿಯೊಳಗಿಪ್ಪ ಪಾಪಿ ರಕ್ಕಸ ಮಗನೆಂಬವನಿಗೆನೋ ತಾಯಿ ಏನೆಂಬೆನೋ ಏನೆಂದು ಹೇಳಲಿ ಅಮ್ಮ ನಮ್ಮ ಶೋಕದ ಕಥೆಯನ್ನು. ಈ ಊರಿನಲ್ಲಿ ಬಕಾಸುರನೆಂಬ ಒಬ್ಬ ಪಾಪಿ ರಕ್ಕಸನಿದ್ದಾನೆ. ಅವನಿಗೆ ಒಂದು ಮನೆಯಿಂದ 12 ಕಂಡುಗ ಅನ್ನ, ಸಾಂಬಾರು, ಭಕ್ಷ್ಯ ಭೋಜನಗಳೊಂದಿಗೆ ಒಬ್ಬ ಮನುಷ್ಯನನ್ನು ಒಂದು ಗಾಡಿಯಲ್ಲಿ ತುಂಬಿಸಿ ಕಳುಹಿಸಿಕೊಡಬೇಕು. ಇದು ನಮ್ಮ ಒಪ್ಪಂದವಪ್ಪ. ಬಕನೆಂದರೆ ಯಾರು? ಅವನಿಗೆ ನಿಮ್ಮ ಮಗನನ್ನು ಯಾಕೆ ಬಲಿ ಕೊಡಬೇಕು? ಸ್ವಲ್ಪ ವಿವರಿಸಿ ಹೇಳಿ ಸ್ವಾಮಿ. ಬಕನೆಂದರೆ ಈ ಊರಿನಲ್ಲಿರುವಂತಹ ಒಬ್ಬ ದೈತ್ಯ ರಕ್ಕಸನಮ್ಮ. ಅವನಿಗೆ ಪ್ರತಿದಿನ ಆಹಾರ ಕಳುಹಿಸದಿದ್ದರೆ ಈ ಊರಿನವರನ್ನು ಮುಗಿಸಿ ಬಿಡುತ್ತಾನಮ್ಮ. ನಾಳೆಯ ಸರದಿ ನಮ್ಮದು. ನಮ್ಮ ಮಗನನ್ನು ಕಳುಹಿಸಿ ನಾವೇಗೆ ಬದುಕುಳಿಯುವುದಮ್ಮ, ನಾವೇಗೆ ಬದುಕುಳಿಯುವುದು? ನಾಳೆ ದಿನ ನಮ್ಮ ಸರದಿ ಒಂದು ನನ್ನ ಯಜಮಾನರು ಹೋಗಬೇಕು, ಇಲ್ಲವಾದಲ್ಲಿ ನನ್ನ ಒಬ್ಬ ಮಗನನ್ನು ಕಳುಹಿಸಿಕೊಡಬೇಕು. ಈ ದುಃಖವನ್ನು ಹೇಗೆ ಸಹಿಸಿಕೊಳ್ಳುವುದಮ್ಮ? ಬ್ರಾಹ್ಮಣ ದಂಪತಿಗಳೇ, ದುಃಖವನ್ನು ಬಿಟ್ಟು ಬಿಡಿ. ನನಗೆ 5 ಮಂದಿ ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬನಿಗೆ ಎಷ್ಟು ತಿಂದರೂ ಸಾಲದು. ದೊಡ್ಡ ಹೊಟ್ಟೆ ಬಾಕಾವ. ಅವನನ್ನು ನಿಮ್ಮ ಮಗನ ಬದಲಿಗೆ ನಾನು ಕಳಿಸುತ್ತೇನೆ. ಬೇಡಮ್ಮ ಬೇಡ, ನಾನೂ ಒಬ್ಬಳು ಹೆಣ್ಣು. ನಿಮ್ಮ ಮಗನನ್ನು ರಕ್ಕಸನಿಗೆ ಬಲಿ ಕೊಟ್ಟು 7 ಜನ್ಮಗಳನ್ನು ಕಾಪಿಯಾಗಲಾರೆ. ನೀವು ಇನ್ನಿಲ್ಲಿಂದ ತೆರಳಬಹುದು. ಬ್ರಾಹ್ಮಣ ದಂಪತಿಗಳೇ, ಚಿಂತೆಯನ್ನು ಬಿಟ್ಟು ಬಿಡಿ. ನಾಳೆಯ ಭಕ್ಷ್ಯ ಭೋಜನಕ್ಕೆ ಅಡುಗೆಯನ್ನು ಸಿದ್ಧಪಡಿಸಿ. ಆಗಲಿ ಅಮ್ಮ, ನಿಮ್ಮ ಹಠಕ್ಕೆ ಒಪ್ಪಿದ್ದೇನೆ. ನಾಳೆ ಬೆಳಗ್ಗೆ ಕಾಣುವ. ಕಂದ ಭೀಮಾ, ಏನಮ್ಮ? ವೀರಾವೃಗೋದರ ಕೇಳು ನಾಳಿನಲ್ಲಿ ಭಾರಿಯೊಂದೌತಣ ನಿನಗಿಹುದಿಲ್ಲಿ, ಭಾರಿಯೊಂದೌತಣ ನಿನಗಿಹುದಿಲ್ಲಿ. ಊರ ಜನವನೆಲ್ಲ ಬಕನೆಂಬ ಕೆಡದು ತೋರಿಸಿದೆಚ್ಚವು ಬಲಿಯೇ ಕೊಂಡವನು. ವೀರವೃಗೋದರ ಗೆಳೆಯ ಕಂದ ಭೀಮಾ, ನಿನ್ನ ಪಾಲಿಗೆ ಸಿಹಿ ಸುದ್ದಿ ಮತ್ತು ಸವಿ ಸುದ್ದಿ. ಈ ಊರಿನಲ್ಲಿ ಬಕನೆಂಬ ದೊಡ್ಡ ರಾಕ್ಷಸನಿದ್ದಾನಂತೆ. ಅವನಿಗೆ ದಿನವೊಂದಕ್ಕೆ 12 ಕಂಡುಗ ಅನ್ನ, 1 ಗಾಡಿ ತುಂಬಾ ಭಕ್ಷ್ಯ ಭೋಜನವನ್ನು ಒಬ್ಬ ಹಾಲಿನೊಂದಿಗೆ ಕಲಿಸಬೇಕಂತೆ. ತಪ್ಪಿದರೆ ಊರಿನವರನ್ನೆಲ್ಲ ಕೊಂದು ಹಾಕುತ್ತಿದ್ದಾನಂತೆ. ಈ ಸಲ ಆಶ್ರಯ ಕೊಟ್ಟ ಬ್ರಾಹ್ಮಣ ಸರದಿ ಇದ್ದ ಒಬ್ಬ ಮಗನನ್ನು ಕಳೆದುಕೊಳ್ಳೋದಕ್ಕಿಂತ ನಾವೇ ಪ್ರಾಣ ಬಿಡೋಣೆಂದು ಅಳುತ್ತಿದ್ದರು ಬ್ರಾಹ್ಮಣ ದಂಪತಿಗಳು. ಅಮ್ಮ, ಆ ಬ್ರಾಹ್ಮಣ ದಂಪತಿಗಳನ್ನು ನೀನು ಸಮಾಧಾನ ಪಡಿಸಲಿಲ್ಲವೇ? ಛೇ ಪಾಪ, ನನ್ನನ್ನಾದರೂ ಕರೆದುಕೊಂಡು ಹೋಗಬೇಕಿತ್ತು. ನಾನಾದರೂ ಸತ್ತೈಸುತ್ತಿದ್ದೆ. ನಿನ್ನ ಧೈರ್ಯದಿಂದ ಮಾತು ಕೊಟ್ಟು ಬಂದಿದ್ದೇನೆ. ನನ್ನ ಮಾತನ್ನು ನಡೆಸುತ್ತೀಯ ಕಂದ? ಏನಮ್ಮ ಅದು? ಏನು ಮಾತು? ನಾನೇನು ಮಾಡಬೇಕು? ನಿಮ್ಮ ಮಗನ ಬದಲಿಗೆ ನನ್ನ ಮಗ ಭೀಮನನ್ನು ಕಳಿಸುತ್ತೇನೆ ಎಂದು ಹೇಳಿ ಬಂದಿದ್ದೇನೆ. ನಾಳೆ ನಿನಗೆ ಅಲ್ಲಿ ಭೂರಿ ಭೋಜನದ ವ್ಯವಸ್ಥೆ ಇದೆ. ಆ ಬಕನನ್ನು ಕೊಲ್ಲುವ ಹೊಣೆಗಾರಿಕೆ ನಿನಗೆ. ಯೋಚಿಸಿ ತೀರ್ಮಾನ ಮಾಡು ಮಗ. ಮಾತೆಯ ನುಡಿಯನು ಕೇಳಿದ ವೃಕೋದರ
ಮಾಡಬೇಕು. ಆಮೇಲೆ ಬಕಾಸುರನ ಮುಂದೆ ರೌದ್ರಾವತರನ್ನು ತಾಳಿ ಅವನನ್ನು ಸೀಳಿ ಯಮಪುರಕ್ಕೆ ಕಳಿಸುತ್ತೇನೆ. ಅಮ್ಮ, ಈಗಲೇ ಬ್ರಾಹ್ಮಣ ದಂಪತಿಗಳಿಗೆ ಅಡುಗೆ ಸಿದ್ಧ ಮಾಡಲು ಹೇಳಮ್ಮ. ಸಂತೋಷವಾಯ್ತು ಕಂದ. ನಾಳೆಯ ಸೂರ್ಯೋದಯಕ್ಕೆ ನಿನ್ನ ಬದುಕಿಗೆ ವಿಜಯವಾಗಲಿ. ಇರುವಂತಹ ಜನ ಏಕಚಕ್ರನಗರದ ಬೆಟ್ಟಕ್ಕೆ ಯಾರೆಂದು ಕೇಳಿದ್ದಿ? ಬಕಾಸುರನೆಂದು ಕೇಳಿದ್ದಿ. ಹಾಗೆಂದುಕೊಳ್ಳ ಬಂದಂತಹ ಕಾರ್ಯಕಾರಣ ಅನೇಕವಿದೆ. ಇತ್ತಲೇ ಪರಿ ಕೋಳ ಮಗನೆಮ್ಮ ಕೋಳ ಮಗನು. ನನ್ನ ಭಯದಿಂದ ಈ ಊರಿನ ಜನರು ದಿನವೊಂದಕ್ಕೆ ಒಂದು ಗಾಡಿಯಲ್ಲಿ ತುಂಬಾ ಅನ್ನ, ಸಾಂಬಾರು, ಪಲ್ಯ, ಪಾಯಸ ಮೊದಲಾದ ಹಬ್ಬದ ಅಡುಗೆಗಳನ್ನು ಮಾಡಿ ಕಳಿಸಿಕೊಡ್ತಾರೆ. ಅದನ್ನೆಲ್ಲವನ್ನೂ ತಿಂದು ಗಾಡಿ ಹೊಡೆದುಕೊಂಡು ಬಂದಿರುವ ಮನುಷ್ಯರನ್ನು ತಿನ್ನುತ್ತೇನೆ. ಇದು ಈ ಊರಿನವರು ಮತ್ತೆ ನನ್ನ ನಡುವೆ ಒಪ್ಪಂದ. ಏನು ಈ ಹೊತ್ತಿಗೆ ಗಾಡಿ ಬರಬೇಕಿತ್ತು. ನನ್ನ ಸಂಗಡಿಗರಿದ್ದಾರೆ, ಅವರನ್ನೇ
ಬರೋ ಕಣಗೆ ಏನು ಬಂದಿಲ್ಲವೇ? ನಾವೇನು ಮಾಡಬೇಕು ಹೇಳಿ? ಕರಸರ್ಪ ಹತನವೀಗ ಹತನವೀಗ ಕರಸರ್ಪ ಹತನವೀಗ ತಳಪಾಡ ಬೇಡಬೇಡಿ ಬೇಗ ಏನು ಚಿಂತೆಯು ಮನವ ಆವರಿಸಿಕೊಂಡಿರುವುದು ಬೇಳಿರೈ ನೀವು ಬೇಗ ಏನಿದು ಕೋಪದಿಂದ ಕೆಟ್ಟವಾಗಿರುವೆ? ಏನಾದರೂ ತಿಳಿಸಿದರೆ ಜಿಯನೇ ಕರೆದಿದ ಏಕೆ ಏಕೆ ಜಿಯನ ಕರೆದಿದ ಏಕೆ ಆದೇತರ ಕಾರ್ಯಮೋಸು ಲಪ್ಪಡೆ ಪಾಲಿಸಲು ತಲೆಯರ ಕುದಬೇಡನನು ಪಾದಗಳಿಗೆ ವಂದನೆಗಳು. ಕೋಪಾಟೋಪದಿಂದ ಈ ಬರ್ಬರಾಸುರನನ್ನು ಕರೆದೇ ಅಲ್ಲ, ಕಾರಣ ತಿಳಿಸು ಪ್ರಭು. ವಿಭುವನಿ ಕರೆದಿದ ಕಾರ್ಯವ ವಿಭುವನಿ ಕರೆಸಿದ ಕಾರ್ಯವ ಬೆಳೆದೇ ಇರಿದೆ ಮೌನವ ತಾಳಿ ಬಾಬಗೇನು ಕಾರ್ಯವ ಬೆಳೆದಿ ಧರಿಸಿರದೆ ಮಾಡ್ಬೇನೆ ಬಗಾಸುರ ಸನ್ನಿಧಾನಕ್ಕೆ ಪ್ರಣಾಮಗಳು. ಅವಸರದಲ್ಲಿ ಕರೆಸಿದೆ ಅಲ್ಲ, ಅಪ್ಪನೇ ಆಗಲಿ. ಕೇಳಿದಿರಿ ನೀವೆಲ್ಲವಿಂದಲೇ ಕೇಳಿದಿರಿ ಕೇಳಿದಿರಿ ನೀವೆಲ್ಲವಿಂದಲೇ ಬರೆದರು ಭದವ ತಾಳುದ ಪಕ್ಷಬೋಧನಾದಿಗಳೆಲ್ಲ ಕೊಡದೆ ಕ್ಷಣದಿ ನನ್ನ ಸಂಗಡಿಗರೇ, ನಮಗೆ ಸಮಯಕ್ಕೆ ಬರಬೇಕಾದ ಆಹಾರ ಬರಲಿಲ್ಲ. ನೀವೀಗಲೇ ಕಾರಣ ತಿಳಿದು ಬನ್ನಿರಿ. ನಿಮಗೆ ಜಯವಾಗಲಿ. ಜನನವನು ಪಡೆದ ತರುಣ ಓಯ್
ತುಂಬಾ ಚಪ್ಪರಿಸಿ ತೇಗುವ ಕಾಲ ಬಂದಿದೆ. ಇದು ಶಿವನ ದಯೆಯೇ ಸರಿ. ರಕ್ತಾಂಶಗಳನ್ನು ತಿಂದು ಹಬ್ಬದ ಸಂಭ್ರಮವನ್ನು ನಡೆಸುತ್ತೇನೆ. ಬಾ ಮುಂದೆ. ನನಗೆ ಸೇರಬೇಕಾದ ಅನ್ನವನ್ನು ತಿಂದಿದ್ದಾಗಿದೆ. ಮನುಜ ಪೆಡಂಬುತ್ತವೆ. ಒಂದೇ ಮುಷ್ಟಿಯಲ್ಲಿ ನೀನು ತಿವಿದು ತಿಂದ ಹೋಗಿ ನಿನ್ನ ಕಾಸುತ್ತೇನೆ. ಮುಷ್ಟಿಯಿಂದ
ಅಮ್ಮ ತಮ್ಮಂದಿರೇ, ನಾವು ಕೆಲವು ಸಮಯ ಬ್ರಾಹ್ಮಣ ವೇಷದಿಂದಲೇ ಕಾಲ ಕಳೆಯುವ. ನಾವು ಬಂದು ಸೇರಿದ ಊರು ಏಕಚಕ್ರ ನಗರ. ಬ್ರಾಹ್ಮಣ ಅಗ್ರಹಾರದಲ್ಲಿ ಬಿಡಾರ ಮಾಡಿದ್ದೇವೆ. ಭಿಕ್ಷಾನ ವೃತ್ತಿಯಿಂದ ದಿನ ಕಳೆಯುವ. ಮುಂದೆ ದೈವ ನಿರ್ಣಯದಂತೆಯೇ ಸಾಗಲಿ. ಭದ್ರಂ ಶುಭಂ ಮಂಗಳಂ. ಧರೆಯುಳು ಪೆಸರಾಂತ ವರ ಧರ್ಮಸ್ಥಳದುಳು ಧರೆಯುಳು ಪೆಸರಾಂತ ವರ ಧರ್ಮಸ್ಥಳದುಳು ಸ್ಥಿರವಾಗಿ ನೆಲೆಸಿರುವ ಶ್ರೀ ಮಂಜುನಾಥ ಕರುಣದಿ ನಿಜ ಕಿಂಕರರಿಗೊಲಿದು ಮನದಿರವನು ಪಾಲಿದು ಶ್ರೀ